ಮೂಧೂಳದಲ್ಲಿ ಬಾಳು ಮಾಮ ಆರಾಧನೆ. ಬರೋಬ್ಬರಿ 3,000 ಕುರಿಗಳ ಆಗಮನ. ಪವಾಡ ಪುರುಷನಿಗೆ ಹೂವಿನ ಅಲಂಕಾರ, ಗದ್ದುಗೆಗೆ ವಿಶೇಷ ಪೂಜೆ, ಘಮ ಘಮ ಪ್ರಸಾದದ ಭೋಜನ, ಭಂಡಾರದಲ್ಲಿ ಮಿಂದೆದ್ದ ಭಕ್ತರು. ಇದು ಬಾಳು ಮಾಮನ ಉತ್ಸವ. ಕುರಿಗಾರರ ಆರಾಧ್ಯ ದೈವ ಬಾಳು ಮಾಮನ ಆರಾಧನೆ ಮುಧೋಳ ತಾಲೂಕಿನ ಚಿಂಚಕಂಡಿ ಬಿಕೆ ಗ್ರಾಮದಲ್ಲಿ ಜೋರಾಗಿತ್ತು. ಆಷಾಢ ಏಕಾದಶಿ ಮತ್ತು ದ್ವಾದಶಿ ಪ್ರಯುಕ್ತ ಪಾಂಡುರಂಗ ರುಕ್ಮಿಣಿಗೂ ಪೂಜಿಸಲಾಯಿತು. ಸಹಸ್ರಾರು ಭಕ್ತರು ಆಗಮಿಸಿದ್ರು. ಸಂಭ್ರಮದಿಂದ ಉತ್ಸವ ಆಚರಣೆ ಮಾಡಿದ್ರು. ಕುರಿ ಕಾಯುತ್ತಾ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಪ್ರಸಾದ ಉಣಬಡಿಸುತ್ತಾ ಸಾತ್ವಿಕ ಚಿಂತನೆಗಳ ಹರಿಕಾರ ಆಗಿದ್ದವರು ಸದ್ಗುರು ಬಾಳು ಮಾಮ. ಇವರನ್ನ ಪ್ರೀತಿಯಿಂದ ಬಾಳು ಮುತ್ಯ ಅಂತಲೂ ಜನ ಕರೀತಾರೆ. ಇವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಕೆಯಾಯಿತು. ವಿಠ್ಠಲ ರುಕ್ಮಿಣಿ ಮೂರ್ತಿಗೂ ವಿಶೇಷ ಅಲಂಕಾರ ಮಾಡಿದ್ರು. ದೇವಸ್ಥಾನವನ್ನ ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ರು. ಬಂದ ಭಕ್ತರಿಗೆ ಸೇವಾರ್ಥಿಗಳು ಹಣೆಗೆ ಭಂಡಾರ ಹಚ್ಚುವ ದೃಶ್ಯ ಕಂಡುಬಂತು. ಸಚಿವ ಆರ್.ಬಿ. ತಿಮ್ಮಾಪುರ್ ಕೂಡ ಭೇಟಿ ನೀಡಿದ್ರು. ಮುಧೋಳ ತಾಲೂಕು ಬಾಗಲಕೋಟೆ ಜಿಲ್ಲಾ ಜನ ಎಲ್ಲ ಕೂಡಿರ್ತೈತಿ. ಆದರೆ ಇಲ್ಲಿ ನಾವು ಪ್ರಸಾದಕ್ಕೆ ಈ ವರ್ಷ ಹೊಸದ ಐಟಮ್ ಮಾಡಿ ಮಾದೇಲಿ, ಅನ್ನ, ಸಾರ, ರೊಟ್ಟಿ ಮೇಡಮ್. ಕುರಿ 3,000 ಕುರಿ ಬಂದವು. ಇವು ವರ್ಷ ಬರ್ತಾನೆ ಇರ್ತಾವ್ರಿ. ಇವು ಒಂದು 80 ವರ್ಷದಿಂದ ಹಿಂದೆ ಬರಾಕತ್ತೇವೆ. ಆಷಾಢ ಏಕಾದಶಿ ಆಷಾಢದಾಗ ಇಲ್ಲೇ ನಮ್ಮ ಕರ್ನಾಟಕದಾಗ ಮಾಡ್ತೀವಿ. ಮಹಾರಾಷ್ಟ್ರ ಜನನೂ ಬರ್ತೈತೆ. ಮಹಾರಾಷ್ಟ್ರ ಕರ್ನಾಟಕ ಜನ ಎಲ್ಲರೂ ಬಂದಿರ್ತಾರೆ. ಇಲ್ಲಿ ಮುತ್ಯಾನ್ ಹಿಡ್ಕೊಂಡ ಇಲ್ಲಿ ಏಕಾದಶಿ ಚಾಲು ಐತಿ. ಅವ್ರ ಜೀವಂತ ಇದ್ದಾಗೂ ಇಲ್ಲೇ ಮಾಡ್ಯಾರ. ಅಜ್ಜಾರ ಇಲ್ಲಿ ಬಂದದವ್ರನ್ನ ರೀ. 3 ದಿನಗಳ ಕಾಲ ಸಂಭ್ರಮ ನಡೆಯಿತು. ರಾಜ್ಯವಷ್ಟೇ ಅಲ್ಲದೆ ಮಹಾರಾಷ್ಟ್ರದಿಂದಲೂ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಮಹಾರಾಷ್ಟ್ರ ಮೂಲದ ಬಾಳು ಮಾಮಾರ ಗದ್ದುಗೆಯನ್ನ ಇಲ್ಲಿ ಸ್ಥಾಪನೆ ಮಾಡಿದ್ರಿಂದ ಹೆಚ್ಚಿನ ಸಂಖ್ಯೆಯ ಭಕ್ತರು ಬಂದು ಭೇಟಿ ನೀಡಿ ಹೋಗ್ತಾರೆ. ಬಂದ ಭಕ್ತರಿಗೆ ಘಮ ಘಮ ಪ್ರಸಾದ ಭೋಜನ ವ್ಯವಸ್ಥೆ ಮಾಡಿದ್ರು. ಅನ್ನ, ಸಾರು, ರೊಟ್ಟಿ, ಮಾದಲಿ ವಿಶೇಷವಾಗಿತ್ತು. ಈ ಬಾಳು ಮಾಮಾರು ಸುಮಾರು 80 ವರ್ಷದಿಂದ ತಾವು ಸ್ವತಃ ಕುರಿ ಮಾಡಿಕೊಂಡು ಆವಾಗ ಒಂದು 500ರಿಂದ 600 ಅವರ ಕುರಿ ಸಂಪಾದನೆ ಇತ್ತು. ತದನಂತರ ವರ್ಷ ಪ್ರತಿ ವರ್ಷ ಅವರು ವಾಡಾಕೋತ ಬೆಳ್ಕೋತ ಬಂದರು. ಆದರೆ ಇಲ್ಲಿ ಪ್ರತಿ ವರ್ಷ ಆಷಾಢ ಏಕಾದಶಿ ದಿನ ಮತ್ತು ದ್ವಾದಶಿ ದಿನ ನಿರಂತರವಾಗಿ ಸುತ್ತ 8 ಹಳ್ಳಿಗೆ ಪ್ರಸಾದ ಮಾಡ್ಕೋತ ಬಂದಾರ. ಅಂತ ಒಂದು ದೊಡ್ಡ ದಾನಿನ ನಾವು ದೇವ್ರಂತ ನಂಬಿಕೊಂಡ ಇಲ್ಲಿವರೆಗೂ ಅವ್ರ ಸೇವೆ ಮಾಡ್ಕೋತ ಇಲ್ಲಿವರೆಗೂ ಬಂದೆವು. ಆದ್ರೆ ಅವರು ಇಲ್ಲಿ ಬಂದು ಇಲ್ಲಿ ಅನಾರೋಗ್ಯದಿಂದ ಬಳಲಿದಾಗ, ಇಲ್ಲಿ ಅವರು ಅರಜೀವು ಇದ್ದಾಗ ಮಹಾರಾಷ್ಟ್ರದವರು ಬಂದು ಅಲ್ಲಿ ಅತಿ ಭಕ್ತರು ಅವ್ರನ್ನ ಅಲ್ಲೇ ಜೀವಂತವಾಗಿದ್ದಾಗ ಕರ್ಕೊಂಡೋಗಿ ಅಲ್ಲೇ ಗದ್ದಿಗೆ ಮಾಡಿ ಅಲ್ಲಿ ದೊಡ್ಡ ಪ್ರಮಾಣ ಜಾತ್ರೆ ನಡೀತೈತಿ. ಅದೇ ಜಾತ್ರೆನ ಬ್ರ್ಯಾಂಚ್ ರೂಪದಾಗ ನಾವು ಇಲ್ಲೇ ವರ್ಷ ಒಂದು 10,000 ಜನಸನ್ನು ಪ್ರಸಾದ ಮಾಡಿಸ್ತೀವಿ. ಕಳೆದ 80 ವರ್ಷಗಳಿಂದ ಈ ಆಚರಣೆ ನಡೆದುಕೊಂಡು ಬಂದಿದೆ. ಪ್ರತಿ ವರ್ಷ 15ರಿಂದ 20,000 ಭಕ್ತರು ಸೇರ್ತಾರೆ. ಬಾಳು ಮಾಮಾರನ್ನು ದೇವರಂತೆಯೇ ನಂಬಿದ್ದಾರೆ. ಹತ್ತಿರದಲ್ಲೇ ಇರುವ ಸಮಾಧಿ ಗದ್ದುಗೆ ಬಳಿಯೂ ಪೂಜೆ ಸಲ್ಲಿಸಿದ್ರು. ಇನ್ನು ಕುರಿಗಾರರೇ ಸೇರಿ ಆಚರಿಸುವ ಉತ್ಸವ ಇದು. ಇದರಿಂದ ಸರಿಸುಮಾರು 3,000 ಕುರಿಗಳು ಆಗಮಿಸಿದ್ವು. ಕುರಿ ಟಗರುಗಳ ಬಳಿ ನಿಂತು ಕೆಲವರು ಫೋಟೋ ಕ್ಲಿಕ್ಕಿಸಿಕೊಂಡ್ರು. ಬಂದ ಕುರಿಗಳಿಗೆ ಮೇವಿನ ವ್ಯವಸ್ಥೆ ಮಾಡಲಾಗಿತ್ತು.
ಒಟ್ನಲ್ಲಿ ಸದ್ಗುರು ಬಾಳು ಮಾಮಾರ ಆರಾಧನೆ ಸಂಭ್ರಮದಲ್ಲಿ ಚಿಂಚಕಂಡಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ಭಕ್ತರು ಭಾಗಿಯಾಗಿದ್ರು. ಅದ್ಧೂರಿ ಮತ್ತು ಸಾಂಪ್ರದಾಯಿಕ ಉತ್ಸವ ಭರ್ಜರಿಯಾಗಿ ಸಂಪನ್ನಗೊಂಡಿತು.